ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರಲ್ಲಿ ಸ್ವಪ್ನಸ್ಖಲನ ಉಂಟಾಗಲು ಮುಖ್ಯ ಕಾರಣವೇನು? ಆಪ್ಷನ್ಸ್ ಎ ಹೆಚ್ಚು ಆಸಕ್ತಿ, ಬಿ ಆನುವಂಶಿಕ, ಸಿ ಅತಿಯಾದ ವೀರ್ಯಾಣು, ಡಿ ಜೀವನ ಶೈಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅತಿಯಾದ ವೀರ್ಯಾಣು. ಪುರುಷರ ವೃಷಣಗಳಲ್ಲಿ ವೀರ್ಯಾಣುಗಳು ಸತತವಾಗಿ ಉತ್ಪತ್ತಿಯಾಗುತ್ತಲೇ ಇರುತ್ತವೆ. ಹೀಗೆ ಸಂಗ್ರಹಗೊಂಡ ವೀರ್ಯಾಣುಗಳ ಸಂಗ್ರಹಕ್ಕೂ ಮಿತಿ ಇದೆ. ನೈಸರ್ಗಿಕವಾಗಿ ಸಂಸರ್ಗದಲ್ಲಿ ಈ ದಾಸ್ತಾನು ಖಾಲಿಯಾಗುತ್ತಾ ಇರುತ್ತದೆ. ಹಾಗಾಗದೇ ಇದ್ದಾಗ ದೇಹ ಈ ದಾಸ್ತಾನನ್ನು ತೆರವುಗೊಳಿಸಲು ಕೈಗೊಳ್ಳುವ ಕ್ರಮವೇ ಸ್ವಪ್ನಸ್ಖಲನ. ಸ್ವಪ್ನಸ್ಖಲನ ಎನ್ನುವುದು ರಾತ್ರಿ ನಿದ್ರೆಯ ಸಮಯದಲ್ಲಿ ತಮಗರಿವಿಲ್ಲದೆ ವೀರ್ಯವನ್ನು ಹೊರಹಾಕುವ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯು ಪುರುಷರ ಶರೀರಶಾಸ್ತ್ರದ ಸಾಮಾನ್ಯ ಭಾಗವಾಗಿದ್ದರೂ ಅತಿಯಾದ ಸ್ವಪ್ನಸ್ಖಲನವು ದೌರ್ಬಲ್ಯ, ಏಕಾಗ್ರತೆಯ ನಷ್ಟ, ಆಯಾಸ, ಮಂದತೆ ಮತ್ತು ಖಿನ್ನತೆಯಂತಹ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಎರಡನೇ ಪ್ರಶ್ನೆ, ದೇಹದಲ್ಲಿರುವ ವಿಷ ಆಮ್ಲವನ್ನು ತೆಗೆದುಹಾಕಲು ಯಾವುದು ಉತ್ತಮ ಆಹಾರವಾಗಿದೆ? ಆಪ್ಷನ್ಸ್ ಎ ರಾಗಿ, ಬಿ ಜೋಳ, ಸಿ ನುಗ್ಗೆ ಸೊಪ್ಪು, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ರಾಗಿ. ಇದರಲ್ಲಿರುವ ಕ್ವೆಸಟಿನ್ ಎಂಬ ಅಂಶವು ವಿಷ ಆಮ್ಲದ ವಿರುದ್ಧ ಹೋರಾಡಿ ಅದನ್ನು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗದಂತೆ ತಡೆಯುತ್ತದೆ. ಇದರಿಂದ ದೇಹ ಆರೋಗ್ಯಯುತವಾಗಿರುತ್ತದೆ. ಇದರಲ್ಲಿರುವ ಮೆಗ್ನೀಷಿಯಂ ಅಂಶವು ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವುದಷ್ಟೇ ಅಲ್ಲ, ಹೃದಯಾಘಾತದಿಂದ ಉಂಟಾಗುವ ಪಾರ್ಶ್ವವಾಯುಗಳ ಅಪಾಯವನ್ನು ತಗ್ಗಿಸುತ್ತದೆ. ರಾಗಿಯಲ್ಲಿ ಕೆಂಪು ರಕ್ತ ಕಣಗಳ ರಚನೆಗೆ ಬೇಕಾದ ಹಿಮೋಗ್ಲೋಬಿನ್ ಅಂಶವು ಜಾಸ್ತಿ ಇರುವುದರಿಂದ ರಾಗಿಯು ರಕ್ತಹೀನತೆಯನ್ನು ತಡೆಯುವಲ್ಲಿ ಸಹಕಾರಿಯಾಗಿದೆ. ಮೂರನೇ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ಕಾಯಿಲೆಗೆ ಔಷಧಿಯಾಗಿ ಬಳಸಲಾಗುತ್ತದೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ರಕ್ತದ ಅಸ್ವಸ್ಥತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಲಯನ್ ಪಿಟ್ ವೈಫರ್ ವಿಷದ ಸಣ್ಣ ಪ್ರಮಾಣವು ಪಾರ್ಶ್ವವಾಯು ಸಂಬಂಧಿತ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕರಗಿಸಲು ಮತ್ತು ಹೊಸ ಹೆಪ್ಪುಗಟ್ಟುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಮಿದುಳಿನ ಗಾಯಗಳು, ಪಾರ್ಶ್ವವಾಯು ಮತ್ತು ಆಲ್ಝೈಮರ್ ಮತ್ತು ಪಾರ್ಕಿನ್ಸನ್ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ನ್ಯೂರೋಟಾಕ್ಸಿನ್ಗಳಿಂದ ಪಡೆದ ಔಷಧಿಗಳನ್ನು ಬಳಸಲಾಗುತ್ತದೆ. ಇದನ್ನು ಹೃದಯಾಘಾತ ಮತ್ತು ರಕ್ತದ ಅಸ್ವಸ್ಥತೆಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಅಧಿಕ ರಕ್ತದೊತ್ತಡಕ್ಕೆ ಚಿಕಿತ್ಸೆ ನೀಡಲು ವಿಷವನ್ನು ಬ್ರೆಜಿಲಿಯನ್ ಪಿಟ್ ವೈಫರ್ನಿಂದ ತೆಗೆದುಕೊಳ್ಳಲಾಗುತ್ತದೆ. ಸ್ಥಿರ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಮಾನವ ದೇಹವು ಈ ಕಿಣ್ವವನ್ನು ಬಳಸುತ್ತದೆ. ನಾಲ್ಕನೇ ಪ್ರಶ್ನೆ, ಪೋಷಕರು ಬೆಳೆಯುವ ಮಕ್ಕಳಿಗೆ ನೀಡಲೇಬೇಕಾದ ಸಿಹಿ ಹಣ್ಣುಗಳು ಯಾವುವು? ಆಪ್ಷನ್ಸ್ ಎ ಬೆರ್ರಿ, ಬಿ ಅವಕ್ಯಾಡೋ, ಸಿ ಪೀಚ್ ಹಣ್ಣು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಣ್ಣೆಹಣ್ಣು ಅಥವಾ ಅವಕ್ಯಾಡೋ ಎಂದು ಕೂಡ ಕರೆಯುವ ಈ ಹಣ್ಣಿನಲ್ಲಿ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶಗಳು, ವಿವಿಧ ಬಗೆಯ ವಿಟಮಿನ್ಸ್ ಅಂಶಗಳು, ನಾರಿನಾಂಶಗಳು, ಒಳ್ಳೆಯ ಕೊಬ್ಬಿನಾಂಶ ಬೆಳೆಯುವ ಮಕ್ಕಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಪೀಚ್ ಹಣ್ಣು ತನ್ನಲ್ಲಿ ಅಧಿಕ ಮಟ್ಟದಲ್ಲಿ ಬೀಟಾ ಕ್ಯಾರೋಟಿನ್, ವಿಟಮಿನ್ ಎ ಅಂಶಗಳು ಮಕ್ಕಳ ಸ್ನಾಯುಗಳ ಬೆಳವಣಿಗೆಗೆ ತುಂಬಾ ಸಹಕಾರಿ. ಹೀಗಾಗಿ ಹಣ್ಣಾಗಿರುವಂತಹ ಪೀಚ್ ಅನ್ನು ಮಕ್ಕಳಿಗೆ ಸೇವನೆ ಮಾಡಲು ನೀಡಿದರೆ ಬಹಳ ಒಳ್ಳೆಯದು. ಇನ್ನು ಬೆರ್ರಿ ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಸಮೃದ್ಧವಾಗಿದೆ. ಜೊತೆಗೆ ಈ ಜಾತಿಯ ಹಣ್ಣುಗಳಲ್ಲಿ ವಿಟಮಿನ್ ಸಿ ಕೂಡ ಅಧಿಕ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಮಕ್ಕಳ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಇದು ನೆರವಾಗುತ್ತದೆ. ಐದನೇ ಪ್ರಶ್ನೆ, ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಬರಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ಆನುವಂಶಿಕ, ಬಿ ಅಧಿಕ ತೂಕ, ಸಿ ಆಲ್ಕೋಹಾಲ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸ್ತನ ಕೋಶಗಳು ರೂಪಾಂತರಗೊಂಡು ಕ್ಯಾನ್ಸರ್ ಕೋಶಗಳಾಗಿ ವಿಭಜನೆಯಾಗಿ ಗುಣಿಸಿ ಗೆಡ್ಡೆಗಳನ್ನು ಸೃಷ್ಟಿಸಿದಾಗ ಸ್ತನ ಕ್ಯಾನ್ಸರ್ ಸಂಭವಿಸುತ್ತದೆ. ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆಗಳನ್ನು ಹೆಚ್ಚಿಸುವ ಹಲವಾರು ಅಪಾಯಕಾರಿ ಅಂಶಗಳಿವೆ. ಅವು ಕುಟುಂಬದ ಇತಿಹಾಸ,
ನಿಮ್ಮ ಪೋಷಕರು, ಒಡ ಹುಟ್ಟಿದವರು, ಮಕ್ಕಳು ಅಥವಾ ಇತರ ನಿಕಟ ಸಂಬಂಧಿಗಳಿಗೆ ಸ್ತನ ಕ್ಯಾನ್ಸರ್ ಇದ್ದರೆ ನಿಮಗೆ ಈ ಕಾಯಿಲೆ ಬರುವ ಅಪಾಯವಿರುತ್ತದೆ. ಸ್ತನ ಕ್ಯಾನ್ಸರ್ ಇರುವವರಲ್ಲಿ 15% ಜನರು ಆನುವಂಶಿಕವಾಗಿ ಪಡೆದ ಜೆನೆಟಿಕ್ ರೂಪಾಂತರಗಳಿಂದಾಗಿ ಈ ರೋಗವನ್ನು ಅಭಿವೃದ್ಧಿಪಡಿಸುತ್ತಾರೆ. ಇನ್ನು ತಂಬಾಕು ಸೇವನೆಯು ಸ್ತನ ಕ್ಯಾನ್ಸರ್ ಸೇರಿದಂತೆ ಹಲವು ರೀತಿಯ ಕ್ಯಾನ್ಸರ್ಗಳಿಗೆ ಸಂಬಂಧಿಸಿದೆ. ಆಲ್ಕೋಹಾಲ್ ಹೊಂದಿರುವ ಪಾನೀಯಗಳನ್ನು ಕುಡಿಯುವುದರಿಂದ ಸ್ತನ ಕ್ಯಾನ್ಸರ್ ಅಪಾಯ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಅತಿಯಾದ ಬೊಜ್ಜು ಕೂಡ ಸ್ತನ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. 55 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಲ್ಲಿ ಈ ಸಮಸ್ಯೆ ಕಂಡುಬರುವ ಸಾಧ್ಯತೆ ಹೆಚ್ಚಾಗಿದ್ದು, ಪುರುಷರಿಗಿಂತ ಮಹಿಳೆಯರು ಈ ಸ್ಥಿತಿಯನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. 6ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ರೈಲು ಚಕ್ರಗಳನ್ನು ತಯಾರಿಸಲಾಗುತ್ತದೆ? ಆಪ್ಷನ್ಸ್ ಎ ಬಿಹಾರ್, ಬಿ ಕರ್ನಾಟಕ, ಸಿ ಕೋಲ್ಕತ್ತಾ, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಇಂಡಿಯನ್ ರೈಲ್ವೇಸ್ ವೀಲ್ ಫ್ಯಾಕ್ಟರಿ ಬೆಂಗಳೂರಿನಲ್ಲಿದ್ದು, ಇದು ಅತ್ಯಾಧುನಿಕ ಕಾರ್ಖಾನೆಯಾಗಿದ್ದು ಭಾರತೀಯ ರೈಲ್ವೆಗೆ ಹೆಚ್ಚಿನ ಪ್ರಮಾಣದ ಚಕ್ರಗಳು, ಆಕ್ಸಿಲ್ಗಳು ಮತ್ತು ಚಕ್ರ ಸೆಟ್ಗಳನ್ನು ಪೂರೈಸುತ್ತದೆ. ಭಾರತದಲ್ಲಿ ರೈಲು ಚಕ್ರಗಳನ್ನು ಮುಖ್ಯವಾಗಿ ಬೆಂಗಳೂರಿನಲ್ಲಿರುವ ರೈಲ್ ವೀಲ್ ಫ್ಯಾಕ್ಟರಿ ಮತ್ತು ಬಿಹಾರದ ಬೇಲಾದಲ್ಲಿರುವ ರೈಲ್ ವೀಲ್ ಪ್ಲಾಂಟ್ ನಲ್ಲಿ ತಯಾರಿಸಲಾಗುತ್ತದೆ. RWF ಭಾರತೀಯ ರೈಲ್ವೆಯ ದೊಡ್ಡ ಘಟಕವಾಗಿದ್ದು, ಇದು ವಂದೇ ಭಾರತ್ ರೈಲುಗಳಿಗೆ ಚಕ್ರಗಳನ್ನು ಸಹ ತಯಾರಿಸುತ್ತದೆ. 7ನೇ ಪ್ರಶ್ನೆ, ಕಡಲೆಪುರಿಯನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ಬರುವುದಿಲ್ಲ? ಆಪ್ಷನ್ಸ್ ಎ BP, ಬಿ ಹೃದಯಾಘಾತ, ಸಿ ಹಲ್ಲಿನ ಸಮಸ್ಯೆ, ಡಿ ಮೂಳೆ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕಡಲೆಪುರಿ ಭೌತಿಕವಾಗಿ ತುಂಬಾ ಹಗುರವಾದ ಆಹಾರವಾಗಿದೆ, ಆದರೆ ಆರೋಗ್ಯದ ದೃಷ್ಟಿಯಿಂದ ಅದರ ತೂಕ ಬಹಳಷ್ಟಿದೆ. ಕಡಲೆಪುರಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ. ದೇಹದಲ್ಲಿ ಸಂಗ್ರಹವಾದ ಕೊಬ್ಬನ್ನು ಕರಗಿಸುವಲ್ಲಿ ಅದು ಸಹಕಾರಿಯಾಗಿದೆ. ಪರಿಣಾಮವಾಗಿ ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯನಿರ್ವಹಣೆ ಸುಧಾರಿಸುತ್ತದೆ ಮತ್ತು ಹೊಟ್ಟೆಯು ಆರೋಗ್ಯವಾಗಿರುತ್ತದೆ. ಜೀರ್ಣಕಾರಿ ಸಮಸ್ಯೆಗಳು ದೂರವಾಗುತ್ತವೆ. ವಿಟಮಿನ್ ಡಿ, ಬಿ, ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳು ಕಡಲೆಪುರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿವೆ. ಈ ಎಲ್ಲಾ ಪೋಷಕಾಂಶಗಳು ಮೂಳೆಗಳು ಮತ್ತು ಹಲ್ಲುಗಳಿಗೆ ಬಲ ಒದಗಿಸಲು ಪ್ರಮುಖವಾಗಿವೆ. ಮೂಳೆ ಮುರಿತದ ಸಂದರ್ಭದಲ್ಲಿ ಇವುಗಳನ್ನು ಸೇವಿಸುವುದು ತುಂಬಾ ಒಳ್ಳೆಯದು. ಅಧಿಕ ರಕ್ತದೊತ್ತಡ, ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ಕಡಲೆಪುರಿಯನ್ನು ಆಗಾಗ್ಗೆ ತೆಗೆದುಕೊಳ್ಳುವುದನ್ನು ತಪ್ಪಿಸಬಹುದು. ಕಡಿಮೆ ಸೋಡಿಯಂ ಉಳ್ಳ ಕಡಲೆಪುರಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತದೊತ್ತಡವನ್ನು ಸ್ಥಿರವಾಗಿರಿಸಿಕೊಳ್ಳಬಹುದು, ಅಲ್ಲದೆ ಹೃದಯದ ಕಾರ್ಯವೂ ಉತ್ತಮವಾಗಿರುತ್ತದೆ. 8ನೇ ಪ್ರಶ್ನೆ, ಯಾವ ಹಣ್ಣನ್ನು ಅತಿಯಾಗಿ ತಿಂದರೆ ಮೂತ್ರಪಿಂಡದ ಸಮಸ್ಯೆಗಳು ಬರುತ್ತವೆ? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಹಲಸಿನ ಹಣ್ಣು, ಸಿ ಕಿತ್ತಳೆ, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತಳೆ. ಆರೋಗ್ಯ ತಜ್ಞರ ಪ್ರಕಾರ ಕಿತ್ತಳೆ ಹಣ್ಣನ್ನು ಅತಿಯಾಗಿ ತಿನ್ನುವುದು ಮೂತ್ರಪಿಂಡದ ಮೇಲೆ ಅಪಾಯಕಾರಿ ಪರಿಣಾಮ ಬೀರುತ್ತದೆ. ಈ ಕಾರಣದಿಂದಾಗಿ ಮೂತ್ರಪಿಂಡದ ಕಾಯಿಲೆಗಳು ಸಂಭವಿಸಬಹುದು. ಜನರು ಈಗಾಗಲೇ ಅದನ್ನು ಹೊಂದಿದ್ದರೆ ಅದನ್ನು ಇನ್ನಷ್ಟು ಹೆಚ್ಚಿಸಬಹುದು. ಮೂತ್ರಪಿಂಡದ ಕಲ್ಲುಗಳು ಅಥವಾ ಮೂತ್ರಪಿಂಡದ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿರುವವರು ಕಿತ್ತಳೆ ತಿನ್ನುವುದನ್ನು ತಪ್ಪಿಸಬೇಕು, ಏಕೆಂದರೆ ಇದು ಮೂತ್ರಪಿಂಡಗಳಿಗೆ ಹಾನಿಕಾರಕ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತದೆ. 9ನೇ ಪ್ರಶ್ನೆ, ಮಾನವ ದೇಹದ ಯಾವ ಒಂದು ಭಾಗ ಬೆಂಕಿಯಲ್ಲಿ ಸುಡುವುದಿಲ್ಲ ಎನ್ನುತ್ತಾರೆ? ಆಪ್ಷನ್ಸ್ ಎ ಹೃದಯ, ಬಿ ಮೂಳೆ, ಸಿ ಬುರುಡೆ, ಡಿ ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲುಗಳು. ಸಾಮಾನ್ಯವಾಗಿ ಭಾರತೀಯರಲ್ಲಿ ಒಬ್ಬ ವ್ಯಕ್ತಿ ಮೃತ ಹೊಂದಿದ ನಂತರ ಆತನ ದೇಹವನ್ನು ಬೆಂಕಿಯಲ್ಲಿ ಸುಡುವ ಪದ್ಧತಿ ಇದೆ. ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆ ಮಾಡಿದ ನಂತರ ಅವರ ಚಿತಾಭಸ್ಮವನ್ನು ಸಂಗ್ರಹಿಸಿ ಪವಿತ್ರ ಗಂಗಾ ನೀರಿನಲ್ಲಿ ಬಿಡುವ ಪದ್ಧತಿಯೂ ಇದೆ. ಹೀಗೆ ಚಿತಾಭಸ್ಮವನ್ನು ಸಂಗ್ರಹಿಸುವಾಗ ದೇಹದ ಯಾವ ಭಾಗವೂ ಸಿಗುವುದಿಲ್ಲ, ಏಕೆಂದರೆ ಎಲ್ಲವೂ ಸುಟ್ಟು ಭಸ್ಮವಾಗಿರುತ್ತದೆ. ಆದರೆ ಮಾನವನ ದೇಹದಲ್ಲಿ ಹಲ್ಲುಗಳು ಮಾತ್ರ ಯಾವುದೇ ಕಾರಣಕ್ಕೂ ಸುಡುವುದಿಲ್ಲ. ಕೆಲವೊಮ್ಮೆ ಚಿತಾಭಸ್ಮ ಸಂಗ್ರಹಿಸುವಾಗ ಮಾನವನ ಹಲ್ಲು ಸಿಕ್ಕಿರುವ ಉದಾಹರಣೆಗಳೂ ಇವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.